ಶೌರ್ಯ ಪ್ರಶಸ್ತಿಗೆ ಭಾಜನಲಾದ ನಮ್ರತಾ ಟಿವಿ1ನೊಂದಿಗೆ ಮಾತನಾಡಿ ಅಂದಿನ ಘಟನೆಯನ್ನ ವಿವರಿಸಿದ್ದು ಹೀಗೆ. ನವಂಬರ್ 6th ಸ್ಯಾಟರ್ಡೇ ಆಗಿದ್ದ ಘಟನೆ. ಮಧ್ಯಾಹ್ನ ಕಾಲೇಜ್ ಬಿಟ್ಟು ನಡ್ಕೊಂಡು ಬರ್ತಾ ಇರುವಾಗ ಈ ವ್ಯಕ್ತಿ ಮುಳುಗ್ತಾ ಇದ್ದಾರೆ, ಒಳಗಡೆ ಕೆರೆ ಒಳಗಡೆ ಹೋಯ್ತಾನೇ ಇದ್ದಾರೆ. ಸಡನ್ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ನನ್ನ ಬ್ಯಾಗ್ನ ಅಲ್ಲೇ ಇಟ್ಟು ನಾನು ಹೋದೆ ಕೆರೆ ಒಳಗಡೆ ಹೋಗೋಷ್ಟರಲ್ಲಿ ಅವರು ಮುಳುಗ್ತಾ ಇದ್ದಾರೆ, ಫುಲ್ ಮುಳುಗ್ತಾ ಇದ್ದಾರೆ. ನಾನು ಹೆಂಗಾದ್ರೂ ಹಿಡಿಲೇಬೇಕು ಅಂತ ಇರೋ ಇದರಲ್ಲಿ ಹೋಗಿ ಅವ್ರ ಕಾಲರ್ ಸಿಕ್ತು ಸರ್. ಕಾಲರನ್ನ ಹಿಡ್ಕೊಂಡು ಅವರು ಹಂಗೆ ಮುಳುಗೋಗಿ ಫುಲ್ ಕಿರ್ಚ್ತಾ ಇದ್ರು. ಅವ್ರ ಕಾಲರ್ನ ಹಿಡಿದು ಈ ಕಡೆ ಕರ್ಕೊಂಡು ಬಂದೆ ಸರ್. ಅವ್ರು ವೆಯ್ಟ್ ಎಲ್ಲ ಇದ್ದರು ಸರ್, ಎಳಿಯೋಕ್ಕಾಯ್ತಲ್ಲ ಅವ್ರನ್ನ. ನಾನು ಅಮ್ಮ ಅಂತ ಕಿರ್ಚಿದೆ. ಅಮ್ಮ ಮನೆ ಒಳಗಡೆ ಇದ್ದರು, ಕೇಳಿಸಿಲ್ಲ. ಆವಾಗ ಅಲ್ಲ ಆಟಾಡ್ತಿರೋ ಮಕ್ಳು ಏನು ಮಾಡಿದ್ರು, ಆಂಟಿ ಅಕ್ಕ ಹೋಗಿದ್ರೆ ಕೆರೆ ಒಳಗಡೆ, ಒಂದು ತಾತನೂ ಇದ್ದಾರೆ, ಆಂಟಿ ಓಡಿ ಬನ್ನಿ ಅಂತ ಕರೆದ್ರು. ಕರೆಯೋಷ್ಟ್ರಲ್ಲಿ ಅಮ್ಮ ಓಡಿ ಬಂದರು. ಅಮ್ಮ ಫುಲ್ ಗಾಬರಿ ಆದರು, ಏನಾಯಿತು ಏನು ಅಂತ. ಬಂದು ನೋಡೋಷ್ಟ್ರಲ್ಲಿ ಈ ವ್ಯಕ್ತಿನ ನನ್ನ ದಡಕ್ಕೆ ಸೇರಿದೆ ಸರ್. ತನಗೆ ಸಿಕ್ಕ ಪ್ರಶಸ್ತಿಯನ್ನು ಕಾಲೇಜಿನ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರಿಗೆ ಹಾಗೂ ತನ್ನ ತಂದೆ ತಾಯಿಗೆ ಅರ್ಪಿಸುವುದಾಗಿ ಹೆಮ್ಮೆಯಿಂದ ಹೇಳುತ್ತಾಳೆ ನಮ್ರತಾ. ಈ ಪ್ರಶಸ್ತಿಗೆ ಎಲ್ಲ ಹೆಲ್ಪ್ ಮಾಡಿದ್ದು ನಮ್ಮದು ಪ್ರಿನ್ಸಿಪಲ್ ಮತ್ತು HM ಸರ್, ಲಲಿತಾ ಮ್ಯಾಮ್ ಮತ್ತು ಶೀಲಾ ಮ್ಯಾಮ್ ಅಂತ ಇದ್ದಾರೆ ಸರ್. ಅವ್ರಿಗಾಗಿ ನಾನು ಈ ಪ್ರಶಸ್ತಿ ಬೇಕಂದ್ರೆ ಕೊಡ್ತೀನಿ ಸರ್. ಮತ್ತು ನಮ್ಮ ಅಪ್ಪ ಅಮ್ಮ ಇವರೆಲ್ಲ ಲೆಕ್ಚರ್ಸ್ ಎಲ್ಲರೂ ಹೆಲ್ಪ್ ಮಾಡಿದ್ರು ಸರ್. ವಿದ್ಯಾರ್ಥಿನಿ ನಮ್ರತಾಳ ತಾಯಿ ಶಾಂತಾ ಅವರು ಟಿವಿ1ನೊಂದಿಗೆ ಮಾತನಾಡಿ ತನ್ನ ಮಗಳು ಜೀವವೊಂದನ್ನು ಕಾಪಾಡಿದ್ದು ತುಂಬಾ ಸಂತೋಷ ತಂದಿದೆ ಎಂದು ಮಗಳ ಸಾಧನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತುಂಬ ಹೆಮ್ಮೆ ಅನಿಸುತ್ತೆ ಸರ್. ಯಾಕಂದರೆ ಅವತ್ತು ಆ ದಿನ ಮರೀಲಿಕ್ಕೆ ಆಗಲ್ಲ. ನಾನು ಮನೇಲಿದ್ದ ದಿನ, ಎಲ್ಲರೂ ಕೆಲಸಕ್ಕೆ ಹೋಗುವಂಥದ್ದು. ಆ ದಿನದಲ್ಲಿ ನಾನು ಯಾಕೋ ಮನೇಲಿ ರಜೆ ಮಾಡಿ ಇದ್ದೇನೆ. ಮಧ್ಯಾಹ್ನ ಇವಳು ಕರೆದಿದ್ದಾಳಂತೆ, ಹೋಗುವಾಗ ನನಗೆ ಕೇಳಿಸ್ಲಿಲ್ಲ. ಪಕ್ಕದ ಮನೆ ಮಗು ಬಂದು ಅಕ್ಕ ಕೆರೆಗೆ ಹೋಗ್ತಾ ಇದ್ದಾಳೆ, ಯಾವುದೋ ಒಂದು ತಾತ ಉಂಟು ಅಂತ ಹೇಳುವಾಗ ಸಡನ್ ಆ ಟೈಮಲ್ಲಿ ಹೇಗೆ ಅನಿಸಿರ್ಬೋದು ನನಗೆ. ಇವಳು ಕೆರೆಗೆ ಹೋಗ್ತಿಲ್ಲ, ಸ್ಕೂಲ್ ಬಿಟ್ಟು ಬರೋ ಮಗು, ಮಧ್ಯಾಹ್ನದ ಹೊತ್ತು ಇವಳಿಗೆ ಕೆರೆಗೆ ಹೋಗ್ತಿದ್ದಾಳೆ ಅಂತೇಳಿ ಸಡನ್ ಓಡಿ ನೋಡುವಾಗ ಇವಳು ಆ ವ್ಯಕ್ತಿಯನ್ನು ಎಳ್ಕೊಂಡು ಬರ್ತಾ ಇದ್ದಾಳೆ, ಕೆರೆ ದಡಕ್ಕೆ ಸೇರಿಸಿದ್ದಾಳೆ. ಅಮ್ಮ ಎತ್ತಕ್ಕಾಗ್ತಾಯಿಲ್ಲ, ಎತ್ತು ಅಂತ. ಮತ್ತು ಇಬ್ಬರು ಎತ್ತಿ ಅಲ್ಲೇ ಒಂದು ಕಲ್ಲಿದೆ, ಅದ್ರ ಮೇಲೆ ಕೂರಿಸಿದ್ದೀವಿ. ಅದ್ರ ನೀರಿಗೆ ಹೋಗ್ತಾಯಿತ್ತು, ಅವ್ರ ಬಾಯಿಂದಾಗೆ ನೀರು ಸೋರ್ತಾಯಿತ್ತು. ಫುಲ್ಲು ಮುಳುಗಿ ಹೋಗಿದ್ರು ಅವ್ರು. ಫುಲ್ ಕೆಸರು ಮತ್ತು ಸೈಡಲ್ಲಿ ಕಾಡೆಲ್ಲ ಎಳ್ಕೊಬರುವಾಗ ಫುಲ್ ಸೊಪ್ಪು ಕಾಡು ಎಲ್ಲ ಅವ್ರ ಮೈಯಲ್ಲಿ ಅಂಟ್ಕೊಬಿಟ್ಟಿತ್ತು. ಮತ್ತು ನಾವು ನೀರು ಹಾಕಿ ಅವ್ರ ಮೈಯೆಲ್ಲ ತೊಳೆದ್ವಿ, ಮತ್ತು ಒರೆಸಿದ್ವಿ. ತುಂಬ ಟವೆಲೆಲ್ಲ ತಂದು ಒರೆಸಿ ಕೊಟ್ಟು ಕೈಯೆಲ್ಲ ಉಜ್ಜಿ ಸ್ವಲ್ಪ ಅಸ್ವಸ್ಥರಾಗಿದ್ದರು ಆಗಲೇ. ಆಮೇಲೆ ನಾವು ಈ ಥರ ನೀವು ಯಾರು, ನನಗೆ ಸ್ವಲ್ಪ ಇವರ ಮುಖ ಪರಿಚಯ ಇದೆ, ಆದರೆ ಅವರು ವ್ಯಕ್ತಿ ಹೆಸರು ಗೊತ್ತಿಲ್ಲ. ಅದು ಇವ್ರನ್ನ ನಾನು ಇಲ್ಲೆಲ್ಲೋ ಕಂಡಿದ್ದೀನಿ, ಗೋಣಿಕೊಪ್ಪದಲ್ಲೇ ಕಂಡಿದ್ದೀನಿ ಅನ್ನೋ ಒಂದು ಇದ್ದಿತ್ತು. ಅದರಲ್ಲಿ ಮತ್ತೆ ನಾನು ಅವರಲ್ಲಿ ಮತ್ತು ಅವರ ಫೋನ್ ನಂಬರೆಲ್ಲ ಮಾತಾಡಿ ಅವ್ರ ಮಕ್ಕಳೆಲ್ಲ ಬರುವಾಗ ನಂಗೆ ಗೊತ್ತಾಯ್ತು ಇವರು ಅಲ್ಲಿನ ವ್ಯಾಪಾರಸ್ಥರು ನಮ್ಮ ಗೋಣಿಕೊಪ್ಪದ. ಹಾಗೆ ಮತ್ತು ಅವ್ರಿಗೆ ತಿಳಿಸಿ ಅವ್ರು ಮತ್ತೆ ಅಲ್ಲಿ ಹಾಸ್ಪಿಟ್ಲಿಗೆಲ್ಲ ತಗೊಂಡೋಗಿ ಟ್ರೀಟ್ಮೆಂಟೆಲ್ಲ ಕೊಡಿಸಿದ್ದಾರೆ ಅವರಿಗೆ. ಹಾಗೆ ಅಲ್ಲಿ ಮತ್ತೆ ನಾನು ಇವಳಿಗೆ ಸ್ವಲ್ಪ ಬೈಕೊಂಡೆ, ಎಲ್ಲರಿಗೆ ಹೇಳಿ ಆದರೂ ಹೋಗ್ಬೋದಲ್ವಾ, ಈ ಥರ ಕಾಪಾಡೋದು ಅನ್ನೋಗೆ ಸುಮಾರು ಕಡೆ ಎಲ್ಲ ನಡೆಯುತ್ತಲ್ಲ ಸರ್, ಕಾಪಾಡೋಕೆ ಹೋದವರು ಅಪಘಾತ ಪಡ್ತಾರಲ್ವ ಅಂತೇಳಿ ಅದಕ್ಕೆ ಸ್ವಲ್ಪ ಭಯಪಟ್ಕೊಂಡೆ. ಅದು ನನ್ನ ಮಗಳು ಮಾಡಿದ ಒಬ್ಬ ವ್ಯಕ್ತಿನ ಉಳಿಸಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾಯಿದೆ. ತುಂಬ ಸಂತೋಷ ಸರ್, ತುಂಬಾ ಸಂತೋಷ. ಅವಳನ್ನು ಎತ್ತು ಸಾಕಿ ಉಳಿಸಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾಯಿದೆ. ಅವಳು ಇನ್ನೂ ಮುಂದೆ ಹೆಚ್ಚು ದೊಡ್ಡ ಸ್ಥಾನಕ್ಕೆ ಹೋಗಬೇಕು, ದೊಡ್ಡ ಸಾಧನೆ ಮಾಡಬೇಕು, ಅದೇ ನಮ್ಮ ಆಸೆ. ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೊಡಮಾಡುವ ಪ್ರತಿಷ್ಠಿತ ಕೆಳದಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ನವೆಂಬರ್ 14ರ ಮಕ್ಕಳ ದಿನಾಚರಣೆಯಂದು ಬೆಂಗಳೂರಿನಲ್ಲಿ ನಮ್ರತಾಳಿಗೆ ಪ್ರದಾನ ಮಾಡಲಾಗುತ್ತಿದೆ. ವಿದ್ಯಾರ್ಥಿನಿ ನಮ್ರತಾ ರಾಷ್ಟ್ರಮಟ್ಟದ ಥ್ರೋಬಾಲ್ ಸ್ಪರ್ಧೆಯಲ್ಲಿ ಭಾಗವಹಿಸಿರುವುದು ಅಲ್ಲದೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವುದು ಶ್ಲಾಘನೀಯವಾಗಿದೆ. ಟಿವಿ1 ನ್ಯೂಸ್, ಮಡಿಕೇರಿ.